ನಾವು ಟ್ರಿಗ್ನೋಮೆಟ್ರಿಕ್ ಸುಮಾರಷ್ಟು ರಿಲೇಷನ್ಸ್ ಇದ್ದಾವೆ. ಒಂದು ನಾವು ಈ ಆರ್ಡರ್ ತಗೊಂಡ್ಬಿಟ್ಟಿವಿ ಅಂದರೆ ಸುಮಾರಷ್ಟು 6 ರಿಲೇಷನ್ಸಲ್ಲಿ ಒಂದೊಂದು ರಿಲೇಷನಲ್ಲೂ ಸುಮಾರಷ್ಟು ಕಾನ್ಸೆಪ್ಟ್ಸ್ ಇದೆ. ಒಂದು ಫಾರ್ ಎಕ್ಸಾಂಪಲ್ ತ್ರಿಕೋನಮಿತಿಯ ಸಂಬಂಧ ಅಥವಾ ರಿಲೇಷನ್ಸ್ ಅಂತ ತಗೋಣ. ಇದನ್ನು ನಾವು ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಇಂಟು ಡಿವೈಡೆಡ್ ಬೈ ಕಾಸ್ ಥೀಟಾ, ಟ್ಯಾನ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಸ್ ಥೀಟಾ, ಈ ಕಾನ್ಸೆಪ್ಟ್ ಇದೆ. ಇದನ್ನು ನಾವು ಅಷ್ಟೇ ಓದಿ ಬಿಡ್ತೀವಿ. ಆ್ಯಕ್ಚುಲಿ ಅದರಲ್ಲಿ ಏನಿದೆ ಅಂದರೆ ಮತ್ತೆ ನೆಕ್ಸ್ಟ್ ನಾವು ಕಂಟಿನ್ಯೂ ಮಾಡ್ತಾರೆ, ಅದನ್ನೇ ಯಾರೋ ಮತ್ತೆ ಅದೇ ಹಿಂಗೆ ಇಟ್ಕೊತಾರೆ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಬೈ ಕಾಟ್ ಥೀಟಾ, ಅಂದರೆ ಕಾಟ್ ಥೀಟಾ ಈಸ್ ರೆಸಿಪ್ರಕಲ್ ಆಫ್ ಟ್ಯಾನ್ ಥೀಟಾ ಆಗುತ್ತೆ. ಅಂದರೆ ಸೈನ್ ಥೀಟಾ ಬೈ ಕಾಸ್ ಥೀಟಾ, ಕಾಸ್ ಥೀಟಾ ಕ್ಯಾನ್ಸಲ್ ಆಗಿ ಸೈನ್ ಥೀಟಾನೇ ಬಂತು. ಅಂದರೆ ಸೈನ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಇಂಟು ಕಾಟ್ ಥೀಟಾ. ಅದೇ ಕಂಟಿನ್ಯೂ ಆಗುತ್ತೆ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಕಾಟ್ ಥೀಟಾ ಇಂಟು ಕೊಸೆಕೆಂಟ್ ಥೀಟಾ, ಹಾಗೆ ಬರ್ಬೋದು. ಎಲ್ಲ ಅದೇ ರೀತಿಯಾಗಿ ಜಸ್ಟ್ ಒಂದು 6 ಮಾರ್ಕ್ ಇಟ್ಕೊಂಡ್ಬಿಟ್ರೆ ಎಲ್ಲ ರಿಲೇಷನ್ ಒಂದರಲ್ಲಿ ಬಂತು. ಸಪೋಸ್ ಇನ್ನೂ ಒಂದು ಅದರದ್ದು ರೆಸಿಪ್ರಕಲ್ ಇರುತ್ತೆ. ಹೀಗೆ ಕಾಟ್ ಥೀಟಾ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಬೈ ಸೈನ್ ಥೀಟಾ ಅನ್ನೋದನ್ನು ಓದಿರ್ತೀವಿ. ಆದರೆ ಅದನ್ನು ಇಷ್ಟಕ್ಕೆ ಬಿಡ್ತೀವಿ. ಮತ್ತೆ ಅದರದ್ದು ಅಪ್ಲಿಕೇಶನ್ ಈ ರೀತಿ ಇದೆ ಅಂತ ಅನ್ನೋದು ನಾವು ಅಸ್ಯೂಮ್ ಮಾಡಲ್ಲ. ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ ಬೈ ಕಾಟ್ ಥೀಟಾ. ಅಟ್ಲೀಸ್ಟ್ ನಾವು ಮಕ್ಕಳಿಗೆ ಈ ಥರದೊಂದು ಕಾನ್ಸೆಪ್ಟ್ ಅನ್ನು ಹೇಳಿದ್ವಿ ಅಂದರೆ ಸುಮಾರಷ್ಟು ಅಪ್ಲಿಕೇಶನ್ಸ್ ಕ್ವಶನ್ಸ್ ಎಲ್ಲ ಹಂಗೆ ಬರುತ್ತೆ. ಯಾವುದಕ್ಕಾದ್ರೂ ನಾವು ನಿಡ್ಕೊಂಡ್ಬಿಟ್ರೆ ಈಗ ಸೆಕೆಂಡ್ ಥೀಟಾ ಇಸ್ ಈಕ್ವಲ್ ಟು ಕೊಸೆಕೆಂಟ್ ಥೀಟಾ ಬೈ ಕಾಟ್ ಥೀಟಾ, ಆ ಥರ ಅಷ್ಟು ರಿಲೇಷನ್ಸ್ ಬಂತು. ಈಗ ನೆಕ್ಸ್ಟ್ ನೋಡಿದ್ರೆ ಇದಕ್ಕೆ ಈ 6 ಮಾರ್ಕ್ ಬಿಟ್ಟೋಣ. ಈಗ ನೆಕ್ಸ್ಟ್ ತಗೋಣ. ವಿಲೋಮ ಅನುಪಾತ ಇದೆ. ವಿಲೋಮ ಅಂದರೆ ಕಾನ್ವರ್ಸ್ ರೇಷಿಯೋಸ್. ಸೈನ್ ಥೀಟಾಗೆ ಕಾನ್ವರ್ಸ್ ಕೊಸೆಕೆಂಟ್, ಈ 6 ಮಾರ್ಕ್ ತಗೋಬೇಕಾಗುತ್ತೆ. ಅಥವಾ ಟ್ಯಾನ್ ಥೀಟಾಗೆ ಕಾಟ್ ಥೀಟಾ, ಮತ್ತು ಸೆಕೆಂಡ್ ಥೀಟಾಗೆ ಕೊಸೆಕೆಂಟ್ ಥೀಟಾ. ಅದೇನೆ ನಾವು ಉಲ್ಟಾ ಇಟ್ಕೊಂಡ್ರೆ ಅದೇ ಸೇಮ್ ಕೊಸೆಕೆಂಟ್ ಥೀಟಾ ಕಾನ್ವರ್ಸ್ ಹೇಳ್ತಾರೆ, ಕಾನ್ವರ್ಸ್ ರೇಷಿಯೋಸ್ ಮಾತ್ರ ಹೇಳ್ತಾ ಇದ್ವಿ. ಕೊಸೆಕೆಂಟ್ ಸೈನ್ ಮತ್ತು ಸೆಕೆಂಟ್ ಕಾಸ್ ಥೀಟಾ, ಟ್ಯಾನ್ ಥೀಟಾಗೆ ಕಾಟ್ ಥೀಟಾ. ಈ ರಿಲೇಷನ್ ಈ 6 ಮಾರ್ಕ್ ತಗೊಳ್ಳೋದ್ರಿಂದ ಅದನ್ನು ಈಸಿಯಾಗಿ, ಅಂದರೆ ಅವ್ರು ಮತ್ತೆ ಏನು ಚೇಂಜಸ್ ಮಾಡೋಂಗೇ ಇಲ್ಲ. ಇಲ್ಲಿ ಏನಿದೆಯೋ ಆಸ್ ಇಟ್ ಈಸ್ ಅಷ್ಟೇ, ಏನು ಚೇಂಜಸ್ಸು ಇಲ್ಲ ಇಲ್ಲಿ. ಮತ್ತೆ ಇಲ್ಲಿ ನೋಡೋಣ. ನೆಕ್ಸ್ಟ್ ಕಾಂಪ್ಲಿಮೆಂಟ್ರಿ ಆಂಗಲ್ಸ್ ಮೇಡಮ್, ಅದಕ್ಕೆ 6 ಮಾರ್ಕ್ಸ್ ಈ ಥರ ತಗೋಣ. ಇದು ಹೀಗೆ ಕಾಂಪ್ಲಿಮೆಂಟ್ರಿ ಅಂತಂದರೆ ಸೈನ್ 90 ಮೈನಸ್ ಥೀಟಾ ಈಸ್ ಕಾಸ್ ಥೀಟಾ. ಮತ್ತೆ ಇಲ್ಲಿ ಬಂದರೆ ಟ್ಯಾನ್ 90 ಮೈನಸ್ ಥೀಟಾ ಕಾಟ್ ಥೀಟಾ, ಸೆಕೆಂಟ್ 90 ಮೈನಸ್ ಥೀಟಾ ಕೊಸೆಕೆಂಟ್ ಥೀಟಾ. ಒಂದ್ಸರಿ ಒಂದಿಬ್ಬರು ಮಕ್ಕಳಂತ ಕರ್ಕೊಂಡ್ಬಂದು ಈ ರಿಲೇಷನ್ಸ್ ಅನ್ನ ಈ ತರ ಹೇಳ್ಕೊಂಡೋದ್ರೆ ಕೊಸೆಕೆಂಟ್ 90 ಮೈನಸ್ ಥೀಟಾ ಸೆಕೆಂಡ್ ಥೀಟಾ ಅಂದ್ರೆ ಅವರು ಎಕ್ಸಾಮ್ ಅಲ್ಲಿ ಯಾವುದೇ ಕಾರಣಕ್ಕೂ ಒಂದು ರಫ್ ಆಗಿ ಒಂದು ಡಯಾಗ್ರಾಮ್ ಬರ್ಕೊಂಡ್ಬಿಟ್ರೆ 6 ಮಾರ್ಕ್ ಹಾಕೊಂಡ್ಬಿಟ್ರೆ ಸಾಕು. ಎಲ್ಲಾನು ಯಾವುದೇ ಕಾರಣಕ್ಕೂ ತಪ್ಪಿಲ್ದ್ರೆ ಅದು ಮಾಡ್ತಾರೆ. ಇದಾಯ್ತಲ್ಲ. ಈಗ ನೆಕ್ಸ್ಟ್ ತಗೋಣ. ಇದರಲ್ಲಿ ಐಡೆಂಟಿಟೀಸ್, ಇದು ತುಂಬಾ ಜನ ಕನ್ಫ್ಯೂಷನ್ ಆಗುತ್ತೆ. ಇದನ್ನ ಅವ್ರಿಗೆ ಈ ರೀತಿ ತಗೊಳ್ಳೋದಷ್ಟೇ, ಒಂದು ಟ್ರಯಾಂಗಲ್ ಬಂದಂಗೆ ಬರೆಯೋದಷ್ಟೇ. ಇದೊಂದು ಪ್ಲಸ್ ಯೂಸ್ ಮಾಡಬೇಕಾಗುತ್ತೆ ಅಷ್ಟೇ. ಇದಕ್ಕೆ ಇಲ್ಲಿ ಸ್ಕ್ವೇರ್ ಆಗೋದು ಸೈನ್ ಸ್ಕ್ವೇರ್ ಥೀಟಾ ಪ್ಲಸ್ ಕಾಸ್ ಸ್ಕ್ವೇರ್ ಥೀಟಾ ಇಸ್ ಈಕ್ವಲ್ ಟು 1. ಅದೇನೆ ಇಲ್ಲಿ ಹಿಂಗೆ ತಗೊಂಡು ಹೀಗೆ ಹಾಕೊಂಡು ಈ ಪ್ಲಸ್ ಒಂದು ಸ್ವಲ್ಪ ಅವ್ರಿಗೆ ಹೇಳ್ಬೇಕು. ಇದು ಹೇಳೋದ್ರಿಂದ ಏನಾಗುತ್ತೆ ಅಂದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ ಅಂದ್ರೆ ಒಂದು ಅವ್ರದ್ದು ರಿಲೇಷನ್ ಒಂದು ಬಂತು. ಇನ್ನೊಂದೇನಂದ್ರೆ ಸೆಕೆಂಡ್ ಈಸ್ ಬಿಗರ್ ದನ್ ಟ್ಯಾನ್ ಅನ್ನೋದು ಒಂದು ರಿಲೇಷನ್ ಅಲ್ಲೇ ಬಂತು. ಯಾಕಂದ್ರೆ ಟ್ಯಾನ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು ಸೆಕೆಂಡ್ ಸ್ಕ್ವೇರ್ ಥೀಟಾ, ಆ ರಿಲೇಷನ್ ನೋಡಿದ್ರೆ ಇವೆರಡನ್ನು ಸೇರಿಸಿದ್ರೆ ಇದು ಬರುತ್ತೆ. ಅಂದ್ರೆ ವಿಚ್ ಇಸ್ ಬಿಗರ್ ಅಂತ ಕೇಳ್ತಾ ಅಲ್ಲಿ ಅದನ್ನು ಹೇಳ್ಬೋದು. ಅದೇನೆ ಸೇಮ್ ಅದನ್ನೇ ತಗೊಳ್ಳೋದು. ಹೀಗೆ ಹಿಂಗೆ ಇಟ್ಕೊಂಡ್ಬಿಟ್ಟು ಈ 3 ಐಡೆಂಟಿಟೀಸ್ ಇರೋದು ಈ ರೀತಿಯಾಗಿ 6 ಮಾರ್ಕ್ ಹಾಕೋಬೇಕಾಗುತ್ತೆ. ಆದರೆ ಎಲ್ಲಿ ಪ್ಲಸ್ ಹಾಕೋಬೇಕು ಅನ್ನೋದು ಅಷ್ಟೇನೆ ಮುಖ್ಯ ಆಗುತ್ತೆ ಅವ್ರಿಗೆ. ಕಾಟ್ ಸ್ಕ್ವೇರ್ ಥೀಟಾ ಪ್ಲಸ್ 1 ಇಸ್ ಈಕ್ವಲ್ ಟು ಕೊಸೆಕೆಂಟ್ ಸ್ಕ್ವೇರ್ ಥೀಟಾ. ಯಾಕಂದ್ರೆ ಸುಮಾರು ಸರಿ ಎಕ್ಸಾಮ್ ಅಲ್ಲಿ 1 ಮೈನಸ್ ಹಾಫ್ ಅಂತ ಕೇಳ್ತಾರೆ. ಅಂದ್ರೆ LHS RHS ಚೇಂಜಸ್ ಮಾಡಿ, ಅದು ಅವ್ರಿಗೆ ಕನ್ಫ್ಯೂಷನ್ ಆಗಲ್ಲ ಒಂದ್ಸರಿ ತಗೊಂಡ್ಬಿಟ್ರೆ ಇದನ್ನ. ಇದಾಯ್ತು. ನೆಕ್ಸ್ಟ್ ಆವಾಗಲೇ ನಾನು ಹೇಳಿದ್ದೀನಿ ಅದರದ್ದೇ ಇನ್ನೊಂದು ರಿಲೇಷನ್ ಈ ತರ ತಗೊಂಡ್ಬಿಟ್ರೆ ಹಿಂಗೆ ಈ 6 ಮಾರ್ಕ್ಸ್ ಹಿಂಗೆ ಪ್ರಾಡಕ್ಟ್ಸ್ ಇದೆ ಅಷ್ಟೇ. ಟ್ಯಾನ್ ಥೀಟಾ ಇಂಟು ಕಾಸ್ ಥೀಟಾ ಇಸ್ ಈಕ್ವಲ್ ಟು ಸೈನ್ ಥೀಟಾ. ಹೇಗೆ ಅಂದ್ರೆ ಟ್ಯಾನ್ ಥೀಟಾ ಇಸ್ ಸೈನ್ ಬೈ ಕಾಸ್ ಇಂಟು ಕಾಸ್, ಕಾಸ್ ಕ್ಯಾನ್ಸಲ್ ಸೈನ್. ಅದು ಇಷ್ಟಕ್ಕೆ ಹೋಗಲ್ಲ, ಎಲ್ಲದಕ್ಕೂ ಅದು ಅಪ್ಲೈ ಆಗ್ತಾನೆ ಹೋಗುತ್ತೆ. ಒಂದು 6 ಮಾರ್ಕ್ ನಾವು ಇಟ್ಕೊಂಡ್ಬಿಟ್ರೆ ಸಾಕು. ಜಸ್ಟ್ ಇದು ಪರ್ಮನೆಂಟ್ ಆಗಿರುತ್ತೆ. ಜಸ್ಟ್ ವಿ ಚೇಂಜಸ್ ಓನ್ಲಿ ದ 6 ಮಾರ್ಕ್ಸ್. ಅಂದ್ರೆ ಅಷ್ಟು ಕಾನ್ಸೆಪ್ಟ್ಸ್ ಇದರಲ್ಲಿ ಬಂದಿರುತ್ತೆ. ಒಂದು ಮಾಡೆಲ್ ಅಲ್ಲಿ ಇಷ್ಟು ಸಿಂಪಲ್ ಆಗಿರೋದು ಅದನ್ನ ಇಟ್ಕೊಂಡ್ಬಿಟ್ರೆ ಕ್ಲಾಸ್ ರೂಮ್ ಅಲ್ಲಿ ನಾವು ಒಂದ್ಸರಿ ಹಾಕ್ಬಿಟ್ಟು ಇದನ್ನ ರಿಕ್ಯಾಪ್ಚುಲೇಷನ್ ಮಾಡ್ಕೊಂಡು